ಮುಂಬೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ ಇದು ಪ್ರಮುಖವಾಗಿರುವಂಥದ್ದು. ಅಲ್ಲಿನೂ ಕೂಡ ಕೇಳಿದ್ದೀವಿ, ಅದಕ್ಕೂ ಹಣ ಒದಗಿಸಿದ್ದಾರೆ. ಮೈಸೂರಿನಲ್ಲಿ ನಾವು ಈಗ ಒಂದು ಏರ್ಪೋರ್ಟಿಗೆ ಹೊಂದ್ಕೊಂಡು ಒಂದು ಏರೋಸ್ಪೇಸ್ ಪಾರ್ಕನ್ನು ಕೇಳಿದ್ದೀವಿ, ಅದನ್ನು ಇದು ಮಾಡಿದ್ದಾರೆ. ಆಮೇಲೆ ಮೈಸೂರು ಲ್ಯಾಂಪ್ಸ್ ಏನಿದೆ, ಭಾಳ ಮಹತ್ವದಾದಂಥ ಈ ಮೈಸೂರು ಲ್ಯಾಂಪ್ಸ್ ಏನಿದೆ, ಈ ಮೈಸೂರು ಲ್ಯಾಂಪ್ಸು ಈಗ ಮಲ್ಲೇಶ್ವರಂನಲ್ಲಿ, ಯಶವಂತಪುರ ಮಲ್ಲೇಶ್ವರಂನಲ್ಲಿ ಸುಮಾರು 20 ಎಕರೆಗಿಂತ ಜಾಸ್ತಿ ನಮ್ಮ ಭೂಮಿ ಇದೆ. ಆ ಮೈಸೂರು ಲ್ಯಾಂಪ್ಸ್ ಈಗ ಕ್ಲೋಸ್ ಆಗಿರೋದಲ್ಲಿ ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ನಗರ ಆಗಿದ್ದರಿಂದ ಈಗ ನಮ್ಮಲ್ಲಿ ಬೃಹತ್ ಕೆಪಾಸಿಟಿಯ ಇವತ್ತು ಕನ್ವೆನ್ಷನ್ ಸೆಂಟರ್ಸ್ ಇಲ್ಲ ಈಗ. ಹೀಗಾಗಿ ಆ ಮಿನಿಮಮ್ ಒಂದು 10,000 ಕೆಪಾಸಿಟಿ ಅಷ್ಟು ಒಂದು ಕಾಂಪ್ಲೆಕ್ಸ್ ಇದನ್ನು ಅಲ್ಲಿ ನಾವು ಕನ್ವೆನ್ಷನ್ ಸೆಂಟರ್ ಕಾಂಪ್ಲೆಕ್ಸು ಪ್ಲಸ್ ಅದಕ್ಕೆ ಅಲೈಡು ಎಕ್ಸಿಬಿಷನ್ ಸೆಂಟರು, ಆಮೇಲೆ ನಿಮ್ಮ ಹೋಟೆಲ್ಸು ಎರಡು, ಒಂದು 5 ಸ್ಟಾರ್ ಹೋಟೆಲು, ಇನ್ನೊಂದು ಈ ಸ್ಟಾಫ್ ಬರೋಕ್ಕೆ ಒಂದು ಬಜೆಟ್ ಹೋಟೆಲು, ಮತ್ತು ಇನ್ನಿತರ ಇದನ್ನು ಒಂದು PPP ಆಧಾರಿತ ನಾವು ಈಗ ಇದನ್ನು ರೆಡಿ ಮಾಡ್ಕೊಳ್ತೇವೆ. ಈಗ ರೆಡಿ ಮಾಡಿಕೊಂಡು ಈಗಾಗಲೇ FD ಜೊತೆ ಚರ್ಚೆ ಆಗಿದೆ, ಒಂದು ರೌಂಡ್ ಚರ್ಚೆ ಆಗಿದೆ. ಈಗ ಅದನ್ನು ನಾವು ಯಾವ ರೀತಿ ಇದನ್ನು ಮಾಡಬೇಕು, ನಮ್ಮ ಮಿನಿಮಮ್ ರಿಕ್ವೈರ್ಮೆಂಟ್ಸನ್ನು ನಾವು ಕೊಡ್ತೀವಿ. ಕನ್ವೆನ್ಷನ್ ಸೆಂಟರ್ ಕಾಂಪ್ಲೆಕ್ಸ್ ಅಂದರೆ ಒಂದು 10,000 ಒಂದು ಡಿವೈಡ್ ಆಗಿ 5,000 ಆಗಬೇಕು. ಆಮೇಲೆ ಮಲ್ಟಿಪಲ್ ಹಾಲ್ಸ್ ಬೇಕು, ಯಾಕಂದರೆ ಈಗ ಅನೇಕ ಸಂದರ್ಭದಲ್ಲಿ ಸೆಮಿನಾರ್ಸ್ ಇರ್ತವೆ, ಬೇರೆ ಬೇರೆ ಇರ್ತವೆ, 100 ಸೀಟಿಂಗ್ದು, 500 ಸೀಟಿಂಗ್ದು, 250ದು, 1000ದು, ಹೀಗೆ ಅದೊಂದು ಕನ್ವೆನ್ಷನ್ ಸೆಂಟರ್ ಕಾಂಪ್ಲೆಕ್ಸ್, ಬರೀ ಒಂದು ಸಿಂಗಲ್ ಕನ್ವೆನ್ಷನ್ ಸೆಂಟರ್ ಕಾಂಪ್ಲೆಕ್ಸ್. ಯಾವ ರೀತಿ ನೀವು ಭಾರತ ಮಂಟಪ ಅದೆಲ್ಲ ನೋಡಿದಿರಲ್ಲ ದೆಹಲಿಯಲ್ಲಿ, ಆ ಮಾದರಿಯಲ್ಲಿ ಪ್ಲಸ್ 2 ಹೋಟೆಲ್ಸು, ಆಮೇಲೆ ಎಕ್ಸಿಬಿಷನ್ ಏರಿಯಾನು ಕೂಡ ಅಲ್ಲಿ ಇದೆಲ್ಲವನ್ನು ಹಾಕ್ಕೊಂಡು ಇನ್ನು ಉಳಿದ ಎಕ್ಸ್ಪ್ಲಾಯ್ಟೇಷನ್ ಏನು ಮಾಡೋಕ್ಕೆ ಸಾಧ್ಯ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಸೂಚನೆ ಕೊಡ್ತಾ ಇದ್ದಾರೆ, ಈಗ ವರ್ಲ್ಡ್ ಟ್ರೇಡ್ ಸೆಂಟ್ರಲ್ಲೇ ಅದೇ ಇದು ಬ್ರಿಗೇಡ್ ವರ್ಲ್ಡ್ ಟ್ರೇಡ್ ಸೆಂಟರ್, ಅದು ಭಾಳ ಪಾಪ್ಯುಲರ್ ಆಗಿದೆ. ಆ ರೀತಿ ಇವತ್ತು ದಿವಸ ಏನಾದರೂ ಒಂದಲ್ಲಿ ಇದನ್ನು ಮಾಡಿಕೊಂಡು ಒಟ್ಟಾರೆ 22 ಏಕರ್ಸು ಬೆಂಗಳೂರಿಗೆ, ಯಾಕಂದರೆ ಯಾರೇ ಹೆಡ್ಸ್ ಆಫ್ ದ ಸ್ಟೇಟ್ಸ್ ಅಂದರೆ ಯಾರೇ ಬೇರೆ ದೇಶದ ಪ್ರಧಾನಮಂತ್ರಿಗಳು ಬಂದರು, ಪ್ರೆಸಿಡೆಂಟ್ಸ್ ಬಂದರು, ದೊಡ್ಡ ಯಾವರೇ ಇದು ಆದರೆ ನಮಗೆ 1,500 ಸೀಟಿಂಗ್ ಕೆಪಾಸಿಟಿ ಮ್ಯಾಕ್ಸಿಮಮ್ ಆಗಿಬಿಟ್ಟಿದೆ. ವಿಶೇಷ ಈ ಭಾಗದಲ್ಲಿ ಅಲ್ಲಿ ನಾವು KTPOದಲ್ಲಿ ನಮ್ಮದು ಕೂಡ ಒಂದು IDD ಶೇರ್ ಇದೆ, ಅದರಲ್ಲಿ 49-51% ಗೌರ್ಮೆಂಟ್ ಆಫ್ ಇಂಡಿಯಾ ಅದರ. ಅಲ್ಲಿನೂ ಕೂಡ ಈಗ ಆ ವೈಟ್ ಫೀಲ್ಡ್ ಕಡೆ ಈಗ ಅಲ್ಲಿ ಒಂದು 20,000 ಕೆಪಾಸಿಟಿದ ಒಂದು ಇದು ಆಗ್ತದೆ. ಈಗ ಅದನ್ನು ನಾನು KTPO ಚೇರ್ಮನ್, ITPO ಚೇರ್ಮನ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೀನಿ. ಮೊನ್ನೆ ವಿಸಿಟ್ ಕೂಡ ಮಾಡಿದ್ದೆ, ತಾವು ನೋಡಿದಿರಿ. ಅಲ್ಲಿ ಇದು ಮಾಡುವಂಥದ್ದು ಮತ್ತು NGFನಲ್ಲಿ ಏನು ಇರುವಂಥದ್ದು ಈಗ ಟ್ರೀ ಪಾರ್ಕ್ ಆಗಿದೆ. ಆ ಟ್ರೀ ಪಾರ್ಕ್ ನಂತರ ಈಗ ಅಲ್ಲಿ ನಾವು ಒಂದು ಕಮರ್ಷಿಯಲ್ ಯುಟಿಲೈಸ್ ಮಾಡಿದೆ. ಅದನ್ನು ನಾವು ಅಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಮತ್ತು ಒಂದು ಥಿಯೇಟರನ್ನು, ಈ ನಿಮ್ಮ ಇದಕ್ಕೆ ಭಾಳ ಅವಶ್ಯಕತೆ ಇದೆ. ಈ ಥಿಯೇಟರ್ ಅಂದರೆ ಆರ್ಟ್ಸು ಇದು ಎಲ್ಲ ಡ್ರಾಮಾ ಇದು ಆಗೋಕ್ಕೆ ಅದನ್ನು ಮಾಡುವಂಥದ್ದು. ಅಲ್ಲಿನೂ ಕೂಡ ಒಂದು 5,000 ಕೆಪಾಸಿಟಿದು ಎಂಪಿಥಿಯೇಟರ್ ಇದೆ. ಸೊ ಈಗ ಅದನ್ನೊಂದು ಕಲ್ಚರಲ್ ಹಬ್ ಆಗಿ ಒಂದು ಇದು ಆಗಲಿ, ನಾನ್ ಕಮರ್ಷಿಯಲ್ ಇದ್ರ ರೀತಿಯಿಂದ ಅದನ್ನು NGFದು ಅದನ್ನು ಕೂಡ ಈಗಾಗಲೇ ನಾನು 2 ಕಡೆ ವಿಸಿಟ್ ಮಾಡಿ ಇವತ್ತೊಂದು ದಿವಸ ಆ ಪ್ಲ್ಯಾನಿಂಗನ್ನು ಮಾಡ್ತಾಯಿದ್ದೀವಿ. ಈಗ ಅದಕ್ಕೆ ನಾನು ಅನೇಕರ ಜೊತೆಗೆ PPPನೂ ಆಯಿತು, ಪ್ಲಸ್ ಕೆಲವೊಬ್ಬರಿಗೆ ಈಗ ಫಾರ್ ಎಕ್ಸಾಂಪಲ್ ಜಿಂದಾಲ್ ಅವರು ಈ ಸ್ಪೋರ್ಟ್ಸ್ ಇದರಲ್ಲಿ ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್. ಅವ್ರಿಗೆ ಏನಾದರೂ ಕೂಡ ಇಂಟ್ರೆಸ್ಟೆಡ್ ಇದ್ದಾರೆ, ಬಂದು ವಿ ಕ್ಯಾನ್ ನೇಮ್ ಆಫ್ಟರ್ ದ್ಯಾಮ್. ಈಗ ಅಂಬಾನೀಸು ಅವರೇನಾದರೂ ಆ ಥಿಯೇಟರ್ಗೆ ಅವರು ಇದು ಮಾಡ್ಕೊಳ್ಳೋಕೆ ಸಾಧ್ಯ ಅದನ್ನು. ಹೀಗೆ ಅನೇಕ ಆಪ್ಷನ್ಸ್, ಕಿರಣ್ ಮುಜುಮ್ದಾರ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಅವ್ರನ್ನೂ ಕೂಡ ಇದು ಮಾಡಿ ಅದನ್ನು ಅವ್ರಿಗೆ ನೇಮಿಂಗ್ ಇದನ್ನು ಕೊಟ್ಟು ಹಿಂಗೇನಾದರೂ ಮಾಡಲಿಕ್ಕೆ PPP ಆ್ಯಂಡ್ ಅಲಾಂಗ್ ವಿತ್ ದೆಮ್ ಈ ಇಂಡಸ್ಟ್ರಿ ಜೊತೆಗೆ ಅವರ ಒಂದು CSR ಮತ್ತು ಇದ್ರ ಜೊತೆ ಕುತ್ಕೊಂಡು ಮಾಡಲಿಕ್ಕೆ ಒಂದು ಕಂಬೈನ್ಡ್ ಎಫರ್ಟ್ ಮಾಡಿ ಒಟ್ಟು ರಿಯಲೈಸೇಷನ್ ಮಾಡ್ತೀನಿ 100%. ಅದನ್ನು ಈ ಎರಡನ್ನೂ ಕೂಡ ಮೈಸೂರು ಲ್ಯಾಂಪ್ಸನ್ನು ಮತ್ತು ನಮ್ಮದು ಏನು NGF ರಿಲೇಷನ್ ಕೂಡ ಮಾಡಿ ಬೆಂಗಳೂರಿಗೆ ಒಂದು ಯಾವ ರೀತಿ ಇಂಟರ್ನ್ಯಾಷನಲ್ ಸಿಟೀಸ್ಗೆ, ಗ್ಲೋಬಲ್ ಸಿಟೀಸ್ಗೆ ಎಲ್ಲ ಫೆಸಿಲಿಟೀಸ್ ಇರ್ತವೆ, ಆ ಒಂದು ಸ್ಟ್ಯಾಂಡರ್ಡ್ಸ್ನ ಆ ಒಂದು ಮಾದರಿಯಲ್ಲಿ ಎಲ್ಲವನ್ನು ಕೊಡ್ತೀವಿ. ಅದು ಮತ್ತು ಪ್ರಮುಖವಾಗಿ ಪಾರ್ಕಿಂಗ್, ನಾವು ಭಾಳ ಸಲ ಪಾರ್ಕಿಂಗನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಪಾರ್ಕಿಂಗ್, ಅಡಿಕ್ವೇಟ್ ಪಾರ್ಕಿಂಗ್ ಫಾರ್ ಅನದರ್ 50 years ಮುಂದಿನ ಫ್ಯೂಚರ್ ಇರೋ ರೀತಿಯಲ್ಲಿ ಪಾರ್ಕಿಂಗನ್ನು ಕೂಡ ಅದು ಅಂಡರ್ಗ್ರೌಂಡು ಆಯಿತು ಮತ್ತು ಇಂಡಿಪೆಂಡೆಂಟ್ ಆಗಿ ಪಾರ್ಕಿಂಗ್ನ ಕಾಂಪ್ಲೆಕ್ಸನ್ನು ಕೂಡ ಆಯಿತು. ಅದೆಲ್ಲವನ್ನು ಕೂಡ ಮಾಡಿ ಒಟ್ಟು ಬೆಂಗಳೂರಿಗೆ ಒಂದು ಇದನ್ನು ಕೊಡುವಂಥದ್ದು. ಈ 2 ಇದರಿಂದ ಒಂದು ಮೈಸೂರು ಲ್ಯಾಂಪ್ಸು, ಇನ್ನೊಂದು NGF ಮತ್ತು 3ನೇ ಭಾಗ ಅಲ್ಲಿ KTPO ಒಂದಿದೆ. ಆ KTPO 3 ಇದರಿಂದ ನಮ್ಮ ಒಂದು ಇದನ್ನು ಕೂಡ ಅದನ್ನು ಮಾಡುವಂಥದ್ದು ನಾವು ಮಾಡ್ತೇವೆ. ಮುಂಬೈ ಮತ್ತು ಬೆಂಗಳೂರು ಕಾರಿಡಾರ್ ಘೋಷಣೆ ಮಾಡಿದ್ದೀವಿ.
ಏನು ಈಗ ಏನಾಗಿದೆ, ಎಕ್ಸಿಸ್ಟಿಂಗ್ ಮುಂಬೈ ಬೆಂಗಳೂರು ಕಾರಿಡಾರ್ ಮೇಲೆ ಇದೆ ಈಗಿರುವಂಥದ್ದು. ನಮ್ಮದು ಧಾರವಾಡ ನೋಡ್ ಏನಿದೆ ಅದು ಭಾಳ ಪ್ರಮುಖವಾಗಿದೆ. ಮತ್ತು ಮೊನ್ನೆ ನಾನು ತಮ್ಗೆ ಗೊತ್ತಿದೆ, ಕೇಂದ್ರ ಬಜೆಟ್ ಆದಮೇಲೆ ನಾನು ರೇಸ್ ಮಾಡಿದೆ, ಒಂದು ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ ಏನು ಅನೌನ್ಸ್ ಮಾಡಿದ್ದಾರೆ. ನಮ್ಮಲ್ಲಿ ಬೆಂಗಳೂರು ಚೆನ್ನೈ ಇದು ಮಾಡಿದ್ದಾರೆ. ಅದು ನಮಗೆ ಜಾಸ್ತಿ ಉಪಯೋಗ ಆಗಲ್ಲ, ನಮ್ಮ ಇದರಲ್ಲಿ ಭಾಳ ಕಡಿಮೆ ಇದು. ಮತ್ತು ಇನ್ಫ್ಯಾಕ್ಟ್ ಹಾಗೆ ನೋಡ್ಬೇಕಂದ್ರೆ ನಿಜ ಅರ್ಥ ನೋಡ್ಬೇಕಂದ್ರೆ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಟು ಹೈದರಾಬಾದ್ ಆ್ಯಂಡ್ ಚೆನ್ನೈ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್. ನಮಗೆ ಬೇಕಾಗಿರುವಂಥದ್ದು ಮುಂಬೈ ಪುಣೆ ಈಗಾಗಲೇ ಆಗಿದೆ, ಪುಣೆ ಟು ಹೈದರಾಬಾದ್ ಆಗಿದೆ. ಮುಂಬೈ ಪುಣೆದಿಂದ ಫರ್ದರ್ ನಮ್ಗೆ ಬಂದು ಇಲ್ಲಿ ಅದು ಗ್ರೀನ್ ಫೀಲ್ಡ್, ಅದು ಹೊಸದದು ಎಲ್ಲಿ ಟೆಕ್ನಿಕಲ್ ತೊಗೊಂಡು ಹೋಗ್ತಾರೆ ಅದ್ರ ಬಗ್ಗೆ ನಾವು ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆ ಬರೋದಲ್ಲ. ಪುನಾ ಟು ಬೆಂಗಳೂರು STRR ಬಂಜೀವನ ಆಗುತ್ತೆ, ಅದು ಆಗಬೇಕು ಅಂತೇಳಿ ನಾನು ರೇಸ್ ಮಾಡಿದ್ದೆ. ಅದಕ್ಕೆ ತದನಂತರ ನಾನು ರೇಸ್ ಮಾಡಿದ್ಮೇಲೆ ಪ್ರಹ್ಲಾದ್ ಜೋಶಿ ಅವರು ಹೋಗಿ ಭೇಟಿಯಾಗಿದ್ದರು, ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದರು. ಆಮೇಲೆ ಮೊನ್ನೆ ಇಲ್ಲಿ ಅಶ್ವಿನಿ ವೈಷ್ಣವರು ಬೆಂಗಳೂರು ಬಂದಾಗ ಒಂದು ಬೇರೆ ಕಾರ್ಯಕ್ರಮ ಬಂದಾಗ ನಾನು ಕೂಡ ಹೋಗಿ ಅವ್ರಿಗೆ ಇದು ಮಾಡಿದ್ದೀನಿ. ಇದನ್ನು 6-7 ಏನು ಇದು ತೊಗೊಂಡಿದ್ದಾರೆ ಸ್ಪೀಡ್ ಕಾರಿಡಾರ್ಸ್, ಅದ್ರ ಜೊತೆಗೇ ತೊಗೋಬೇಕು. ಮತ್ತೆ ಸಪ್ರೇಟಾಗಿ ತೊಗೊಂಡು ಮತ್ತೆ ಅದು ನೆನಗುದ್ದಿಗೆ ಬೀಳುವಂಥದ್ದು ಅಥವಾ ಮತ್ತು ಭಾಳಷ್ಟು ಸಮಯ ತೊಗೊಳ್ಳೋಂಥದ್ದು ಆಗಬಾರ್ದು. ಅದ್ರ ಬಗ್ಗೆ ಮತ್ತೆ ಒತ್ತಾಯನ ಮಾಡ್ತೇನೆ ನಾನು. ಆಮೇಲೆ ದೇವೇಂದ್ರ ಫಡ್ನವೀಸ್ವರೆಗೂ ಪತ್ರ ಬರೆದಿದ್ದೀನಿ ನಾನು, ಯಾಕಂದರೆ ವೆಸ್ಟರ್ನ್ ಮಹಾರಾಷ್ಟ್ರ ಎಲ್ಲನೂ ಕೂಡ ಕವರ್ ಆಗ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಇದನ್ನು ಇಂಟ್ರೆಸ್ಟ್ ಇದು ಮಾಡಿ ಅಂತೇಳಿ ಅವ್ರಿಗೂ ಫಡ್ನವೀಸ್ವರೆಗೂ ಪತ್ರ ಬರೆದಿದ್ದೀನಿ ಈ ವಿಚಾರದಲ್ಲಿ. ಆಮೇಲೆ ಇದ್ರ ಜೊತೆಗೆ ನೀವು ಕೇಳ್ತಾ ಇರೋಂಥ ಪ್ರಶ್ನೆ ಏನಿದೆ, ಈ ರೋಡ್ ನೆಟ್ವರ್ಕ್ ಏನಿದೆ ಅದು ಒಂದು ಪೆಂಡಿಂಗ್ ಇದೆ. ಅಂದರೆ ಮುಂಬೈ ಬೆಂಗಳೂರು, ಮುಂಬೈ ಪುಣೆ ಆಗ್ತದೆ, ಪುಣೆ ಟು ಬ್ಯಾಂಗ್ಳೂರ್ ಏನು ಮುಂಬೈ ಪುಣೆ ಬೆಂಗಳೂರು ಕಾರಿಡಾರ್ ಏನಿದೆಯಲ್ಲ ಅದು ಗ್ರೀನ್ ಫೀಲ್ಡ್ 12 ಲೈನ್ ಎಕ್ಸ್ಪ್ರೆಸ್ ವೇ, ಅದು ಇನ್ನೂ ಭಾಳ ದಿವಸದಿಂದ ಅದು ನೆನಗುದ್ದಿಗೆ ಬಿದ್ದಿದೆ. ಈಗ ಅದನ್ನು ಕೈಗೊತ್ತಲಿಕ್ಕೆ ಅದನ್ನು ನಾನು ಸ್ವತಃ ಗಡ್ಕರಿಯವ್ರಿಗೂ ಹೋಗಿ ಭೇಟಿಯಾಗಿ ಅದನ್ನು ನಮ್ಮ PWD ಮಿನಿಸ್ಟ್ರು ಇವ್ರನ್ನೂ ಕರ್ಕೊಂಡು ಹೋಗ್ತೀನಿ, ಸತೀಶ್ ಜಾರಕಿಹೊಳಿ ಒಟ್ಟಿಗೆ ಹೋಗಿ ಆ ಮುಂಬೈ ಪುಣೆ ಒಂದು ಎಕ್ಸ್ಪ್ರೆಸ್ ವೇ ಆದರೆ, ಈ ಹೈ ಸ್ಪೀಡ್ ರೈಲ್ ನೆಟ್ವರ್ಕು ಮತ್ತು ಈ ಎಕ್ಸ್ಪ್ರೆಸ್ ವೇ ಆದರೆ ಕಂಪ್ಲೀಟ್ ನಮ್ಮದು ಸೆಂಟ್ರಲ್ ಕರ್ನಾಟಕ ಟು ನಾರ್ದರ್ನ್ ಕರ್ನಾಟಕ ಅಪ್ ಟು ವೆಸ್ಟರ್ನ್ ಮಹಾರಾಷ್ಟ್ರ ಇದೆಲ್ಲವೂ ಕೂಡ ಅನುಕೂಲ ಆಗ್ತದೆ. ಆ ದಿಶೆಯಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ. ಹಾಂ, ಬೇಡಿಕೆ ಇದೆ, ಬಟ್ ಅದು ಕಲ್ಯಾಣ ಕರ್ನಾಟಕ ಆಗಿರುವಂಥದ್ದು ತಮ್ಗೆ ಗೊತ್ತೇ, ಅದೊಂದು ಐತಿಹಾಸಿಕ ಕಾರಣಗಳಿದ್ದಾವೆ. 371J ಅಲ್ಲಿ ಇದಾಗಿರುವಂಥದ್ದು. ಇಲ್ಲಿನೂ ಕೂಡ ಕಿತ್ತೂರು ಕರ್ನಾಟಕನೂ ಆಗಬೇಕಾಗ್ತದೆ, ಸೆಂಟ್ರಲ್ ಕರ್ನಾಟಕನೂ ಆಗಬೇಕಾಗ್ತದೆ. ಸೆಂಟ್ರಲ್ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲೂ ಭಾಳಷ್ಟು ಭಾಗಗಳು, ಚಿತ್ರದುರ್ಗ ಮತ್ತು ಇನ್ನಿತರ ಭಾಗಗಳು ಭಾಳ ಹಿಂದುಳಿದಿದ್ದಾವೆ. ಹೀಗಾಗಿ ಎಲ್ಲ ಕಡೆಯೂ ಬೇಡಿಕೆ ಇದೆ. ಆದರೆ ಅದು ಯಾವುದೇ ರೀತಿ ನೀವು ಇದು ಕೊಟ್ಟಿದ್ರಿ ಅದೇ ಮಾದರಿಯಲ್ಲಿ ಒಂದು ಸೆಂಟ್ರಲ್ ಕರ್ನಾಟಕ ಆಗಿರ್ಬೋದು, ಇಲ್ಲಿ ಆ ಒಂದು ಡಿಸ್ಟ್ರಿಕ್ಸನ್ನು ಐಡೆಂಟಿಫೈ ಮಾಡಬೇಕಾಗ್ತದೆ. ಈಗ ನಾವು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಾವು ಬ್ಯಾಕ್ವರ್ಡ್ ಏರಿಯಾಸ್ ಏನು ನಂಜುಂಡಪ್ಪ ಇದ್ರ ಮೇಲೆ 3% 5% ಇದು ಮಾಡಿದ್ವಿ, ಮತ್ತೆ ಅದನ್ನು ಪುನರುಚ್ಚರಿಸಿದ್ದೀವಿ. ಆದರೆ ನಾನು ಒಂದು ವಿನಂತಿಯಲ್ಲಿ ಏನು ಮಾಡ್ಕೊಂಡಿದ್ದೆ ಅಂದರೆ ಬ್ಯಾಕ್ವರ್ಡ್ ಏರಿಯಾ ಬಿಯಾಂಡ್ ಬೆಂಗಳೂರಿಗೆ ಅದು ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ಮೆಂಟ್ ಅಂತ ಹೇಳಿ ಇದು ಮಾಡಿಕೊಂಡು ಒಂದು ಇನ್ಸೆಂಟಿವ್ಸ್ನ ಮತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನು ಕೊಡಬೇಕು ಅಂತ ಹೇಳಿ ತಿಳ್ಕೊಂಡು ಒಂದು ಕಮಿಟಿಯನ್ನು ಮಾಡಿ ಅದನ್ನು ಇದು ಮಾಡಿಕೊಂಡು ಮುಂದೆ ಮತ್ತೆ ಮೂವ್ ಮಾಡ್ತೀನಿ ಅದೊಂದು ನನ್ನ ಅದು ಇತ್ತು. ಇಂಡಸ್ಟ್ರಿಯಲ್ ಬ್ಯಾಕ್ವರ್ಡ್ ಏರಿಯಾಸ್ ಬೆಂಗಳೂರು ಹೊರತುಪಡಿಸಿ ಏನು ಇಂಡಸ್ಟ್ರಿಯಲ್ ಬ್ಯಾಕ್ವರ್ಡ್ ಏರಿಯಾಸ್ ಇದ್ದಾವೆ ಅಲ್ಲಿ ನಾವು ಯಾವ ರೀತಿ ಇಂಡಸ್ಟ್ರೀಸನ್ನು ಇದು ಮಾಡಬೇಕು. ಈ 3% 5% ನಾವು ಕೊಡ್ತಾ ಇದ್ದೀವಿ, ಇದು ಬಹುಶಃ ಇದನ್ನು ಕೂಡ, ಮತ್ತು ಜೋನಲ್ ವೈಸ್ ಇನ್ಸೆಂಟಿವ್ಸು ಕೂಡ ಇದ್ದಾವೆ, ಇದು ಕೂಡ ಸಾಲದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಿದರೆ ಬಹುಶಃ ಸ್ವಲ್ಪ ಮಟ್ಟಿಗಾದರೂ ಕೂಡ ಈ ಬಿಯಾಂಡ್ ಬೆಂಗಳೂರು ಇದು ಏನು ನಮ್ಮದು ಇದು ಇದೆ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ಒಂದು ಕಮಿಟಿ ಮಾಡಿ ನಾವು ಎಕ್ಸಾಮಿನ್ ಮಾಡಿ ಪ್ರಪೋಸಲ್ಸನ್ನು ಮುಖ್ಯಮಂತ್ರಿಗಳಿಗೆ ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಇದು ಮಾಡಿಕೊಂಡು ಅದನ್ನು ಮೂವ್ಮೆಂಟ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅದು ಬಜೆಟ್ನಲ್ಲಿ ಕೇಳಿದ್ದೀವಿ, ಅದನ್ನು ಕೂಡ ನಾವು ಆ ಬಜೆಟ್ನೆಲ್ಲ ಅದು ಉಳಿದೋಗಿದೆ, ಅದೊಂದು ಕೂಡ ಮಾಡ್ತೀವಿ.